ನೀರಿಲ್ಲದೆ ಬರಿದಾದ ಹಿರೇಹಳ್ಳ ಜಲಾಶಯ ಡ್ಯಾಂ ಸಂಪೂರ್ಣ ಖಾಲಿಯಾಗಿದೆ. ಮಕ್ಕಳಿಗೆ ಇದೀಗ ಮೈದಾನ ಆಗ್ಬಿಟ್ಟಿದೆ. ಅದು ನೀರಿಲ್ಲದೆ ಬರಿದಾದ ಹಿರೇಹಳ್ಳ ಜಲಾಶಯ ಡ್ಯಾಂ ಖಾಲಿ, ಮಕ್ಕಳಿಗೆ ಇದೀಗ ಮೈದಾನ. ಬಿಸಿಲಿನ ತಾಪಕ್ಕೆ ಜಲಾಶಯದ ನೀರು ಖಾಲಿಯಾಗಿದೆ. ಕೊಪ್ಪಳದ ಮುದ್ಲಾಪುರ ಬಳಿಯ ಜಲಾಶಯ 1.67 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಜಲಾಶಯ ಇದು. 10 ವರ್ಷಗಳ ನಂತರ ಜಲಾಶಯ ಕಂಪ್ಲೀಟ್ ಖಾಲಿಯಾಗಿದೆ. ತಿಂಗಳು ಕಳೆದ್ರೆ ಹನಿ ನೀರು ಸಿಗದ ಸ್ಥಿತಿ ಇದೆ. ಮುದ್ಲಾಪುರ ಬಳಿಯ ಹಿರೇಹಳ್ಳ ಜಲಾಶಯ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ನೀರಿಲ್ಲದೆ ಬಣಗುಡ್ತಾ ಇದೆ. ಇನ್ನು ಬರಿದಾಗಿರುವಂತಹ 1.67 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಜಲಾಶಯವನ್ನೇ ಈಗ ಮಕ್ಕಳು ಮತ್ತೆ ಯುವಕರು ಆಟದ ಮೈದಾನ ಮಾಡ್ಕೊಂಡು ಕ್ರಿಕೆಟ್ ಆಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಮಕ್ಕಳು ಯಾವ ರೀತಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂತ. ಸದ್ಯಕ್ಕೆ ಅದನ್ನ ಆಟದ ಮೈದಾನವಾಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಕ್ಕಳು. 10 ವರ್ಷಗಳ ನಂತರ ಈಗ ಜಲಾಶಯ ಬರಿದಾಗಿದೆ. ಕೇವಲ 20% ನೀರು ಮಾತ್ರ ಉಳಿದಿದೆಯಂತೆ. ಇನ್ನೊಂದು ತಿಂಗಳು ಕಳೆದ್ರೆ ಹನಿ ನೀರು ಕೂಡ ಸಿಗೋದಿಲ್ಲ. ಜಲಾಶಯದಲ್ಲಿ ನೀರು ಸಿಗದ ಸ್ಥಿತಿ ಈಗ ತಲುಪಿದೆ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಆಗುತ್ತೆ. ಜೊತೆಗೆ ಅಲ್ಲಿ ಸುತ್ತಮುತ್ತ ಇರುವಂತಹ ರೈತರಿಗೂ ಕೂಡ ಬಹುದೊಡ್ಡ ಹೊಡೆತ ಬೀಳುತ್ತೆ. ಯಾಕೆಂತಂದ್ರೆ ಈಗ ಜಲಾಶಯದಲ್ಲೇ ನೀರಿಲ್ಲ ಅಂತಂದ್ರೆ ಬೆಳೆಗಳು ಒಣಗಿ ಹೋಗುತ್ತೆ.